ಈಗ ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಪಾಪ ಗೆದ್ದಿದ್ದಾರೆ. ಎಲ್ಲಿ ಎಲ್ಲ ಮಂಗಳೂರಿಂದ. ಇಡೀ ನಮ್ಮ ರಾಜ್ಯದಲ್ಲಿ ಪೊಟೆನ್ಷಿಯಲ್ ಇರೋದು ನಿಮ್ ಕರಾವಳಿಲೇ. ಹೆಲ್ತ್ ಟೂರಿಸಂ ಮಾಡಕ್ಕೂ ಅವಕಾಶ ಇದೆ, ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡಕ್ಕೂ ಇದೆ, ಧಾರ್ಮಿಕವಾದಂತಹ ಟೂರಿಸಂ ಮಾಡಕ್ಕೂ ಅವಕಾಶ ಇದೆ. ಮತ್ತು ನಮ್ಮ ಅಧ್ಯಕ್ಷರು ನಮ್ಮ ಮಂತ್ರಿಗಳು ಹೇಳ್ದಂಗೆ ಬಹಳ ಒಂದು ದೊಡ್ಡ ಸಿ ಲ್ಯಾಂಡ್ ಇದೆ. ಏನೇನೋ ಕನಸು ನಮ್ಮ ಜನಗಳಿಗೆ ನಾವು ಬೇಕಾದಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿದೆ. ಒಂದು ನಮ್ಮ ಶಾಸಕರುಗಳಿಗೆ ಒಂದು ಸಪರೇಟ್ ಒಂದು ಮೀಟಿಂಗ್ ಮಾಡಿ ಅವ್ರ ರಿಕ್ವೆಸ್ಟ್ ಅಂದ್ರೆ 7 ಗಂಟೆ ಮೇಲೆ ಎಂಟೈರ್ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈಸ್ ಡೆಡ್. ನೋ ಆಕ್ಟಿವಿಟೀಸ್. ಬರೀ ಧಾರ್ಮಿಕವಾದಂತಹ ಕೆಲವುಗಳು ಭಜನೆಗಳು ಮತ್ತೊಂದು ಬಯಲಾಟ ಯುದ್ಧ ಬಿಟ್ರೆ ಬೇರೆ ಯಾವ ತರದ ಆಕ್ಟಿವಿಟೀಸ್ ಇಲ್ಲ. ಯಾಕೆ ಹಿಂಗ್ ಆಗ್ತಾ ಇದೆ ಅಂತೇಳಿ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೇನೋ ಒಂದು ಪ್ರಪೋಸಲ್ ತಂದ್ರೆ. ಯಾಕೆಂದ್ರೆ ಇವತ್ತು ಲಾಸ್ಟ್ 2 years ಇಂದ ಮಕ್ಕಳು ಅಡ್ಮಿಷನ್ ಆಗೋದು ಕೂಡ ಕಡಿಮೆ ಆಗಿದೆ. ನನಗೆ ಮೆಡಿಕಲ್ ಕಾಲೇಜ್ ನಡೆಸ್ತಾ ಇರೋರು, ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾ ಇರೋರು, PUC ಕಾಲೇಜ್ ಸರ್ ನೀವೇ ಸಜೆಷನ್ ಕೊಡಿ ಸರ್. ರಾತ್ರಿ ಏನ್ ಮಾಡಬೇಕು ಎಲ್ಲರಿಗೂ ನೋಡಯ್ಯ. ನಾನ್ 7 ಗಂಟೆ ಮೇಲೆ ಡೆಡ್ ಇದೆ ಅಂತಂದ್ರೆ ಏನ್ ಬಿಸ್ನೆಸ್ ನಡೀತದೆ? ಮಂಗಳೂರವರ ಇಚ್ಛೆ ಬರಲ್ಲ, IT ಇಂಜಿನಿಯರ್ಸೇ ಬರುವುದಿಲ್ಲ. ಯಾರು IT BT ಪ್ರಪೋಸ್ ಮಾಡಿದ್ರು ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ. ನಾಟ್ ಇವನ್ ಎ ಸಿಂಗಲ್ ಕಾಂಪ್ಲೆಕ್ಸ್ ಇಸ್ ದೇರ್. ಈಗೇನೋ ಒಂದು 3-4 ಇಚ್ಛೆ ಬರ್ತಾ ಇದೆ. ಹೈಯೆಸ್ಟ್ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಇರೋದಲ್ಲೇ, ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಇರುತ್ತಿದೆ. ಬಟ್ ಅಲ್ಲಿರೋರೆಲ್ಲ ದಿ ಟಾಪ್ ಕ್ರೀಮ್ ಎಲ್ಲ ಬೆಂಗಳೂರು ಬರ್ತಾ ಇದ್ದಾರೆ, ಮುಂಬೈಗೆ ಹೋಗ್ತಾ ಇದ್ದಾರೆ, ದುಬೈಗೆ ಹೋಗ್ತಾ ಇದ್ದಾರೆ. ವೈ ಇಸ್ ದಟ್? ಯಂಗ್ಸ್ಟರ್ಸ್ಗೆ ಎಂಟರ್ಟೈನ್ಮೆಂಟ್ ಅವಕಾಶ ಇಲ್ಲ ಅಂತಂದ್ರೆ ಯಾರು ಈಚೆ ಬರಕ್ ಹೋಗಲ್ಲ. ಇವತ್ತು ಏನಾದ್ರು ಒಂದು ಸಿಟಿ ಯಾವ್ದಾದ್ರು ಒಂದು ಲೈವ್ ಆಗಿ ಇರಬೇಕು ಅಂತಂದ್ರೆ ಸಾಯಂಕಾಲ ಅಟ್ಲೀಸ್ಟ್ ಅವ್ರ ತಲೆ ಓಡ್ಬೇಕಲ್ಲ. ಅದಕ್ಕೆ ಡೆಡ್ ಆಗಿದೆ ಸಿಟಿ. ನಾನು ಒಂದು ಸರ್ವೆ ಮಾಡಿಸಿದ್ದೀನಿ. ಅದಕ್ಕೆ ನೀವು ನಿಮ್ಮ ಶಾಸಕರುಗಳು ಕೂತ್ಕೊಂಡು ಏನ್ ಮಾಡಬೇಕು, ಜನ ಹೊರಗಡೆ ಹೋಗಿ ಏನ್ ಮಾಡಬೇಕು ಅನ್ನೋದನ್ನ ನೀವೊಂದು ಪ್ರಪೋಸಲ್ ಸರ್ಕಾರ ಕೊಡಿ. ಇಲ್ಲ ಮರವಂತೆ ಬೀಚ್ ಅಲ್ಲಿ ಹಾಗೆ ಆಯ್ತು. 7 ಗಂಟೆ ನಂತರ ಏನು ಆಕ್ಟಿವಿಟಿ ಇಲ್ಲ. ನಾನು ಅಲ್ಲಿನ ಪಂಚಾಯತ್ ಲೋಕಲ್ ಎಲ್ಲರನ್ನು ಕರೆದ ಸಭೆ ಕರೆದು ಹೇಳಿದೆ, ಒಂದು ಸ್ಟ್ರೀಟ್ ಲೈಟ್ ಹಾಕ್ಲಿಕ್ಕೆ 2 ವರ್ಷದಿಂದ ಅರ್ಜಿ ಕೊಡ್ತಾ ಇದ್ದೇವೆ, ಇಲಾಖೆಯಲ್ಲಿ ಹೈಮಾಸ್ಟ್ ಹಾಕ್ಲಿಕ್ಕೆ ಅನುದಾನ ಇಲ್ಲ ಅಂತಿದ್ದಾರೆ. ಸೊ ಹಾಗಾಗಿ ಯಾವುದೇ ಸೇಫ್ಟಿ ಅವ್ರು ಹೇಳಿದ ಪಾಯಿಂಟ್ ಕೂತ್ಕೊಳ್ಳ ಮಾತಾಡ್ತಾರೆ. ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಳೇ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ. ಯಾಕಂತೇಳಿ ನೀವು ಹೇಳಿದ್ರು 100% ರೈಟ್ ಇದೆ. ಒಂದು ನಮ್ಮಲ್ಲಿ IT ಫೀಲ್ಡ್ ನವ್ರು ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ 7 ಗಂಟೆ ನಂತರ ನಮ್ಮಲ್ಲಿ ಡೆಡ್ ಇರುವ ಕಾರಣಕ್ಕೋಸ್ಕರ ಇವತ್ತು ಇಷ್ಟು ನಮ್ದು ಯಂಗ್ಸ್ಟರ್ಸ್ ಇರುವಂತ ಒಂದು ಜಿಲ್ಲೆ. ನೀವು ಖಂಡಿತವಾಗಿ ನೀವೇನ್ ನಿರ್ಧಾರ ತಗೊಳ್ತೀವಿ ನಾವೆಲ್ಲ ಜಿಲ್ಲೆಯ ಜನ ನಿಮ್ಮೊಟ್ಟಿಗೆ ಇದ್ದೇವೆ. ನಾವು ಟೂರಿಸಂ ಮತ್ತು ಈವ್ನಿಂಗ್ ಸಂಜೆ ಹೊತ್ತು ಮತ್ತು ಎಲ್ಲ ದೃಷ್ಟಿಯಿಂದ ಡೆವಲಪ್ಮೆಂಟ್ ಆಗುವ ದೃಷ್ಟಿಯಿಂದ ಖಂಡಿತವಾಗೂ ನಾವು ಉಪಮುಖ್ಯಮಂತ್ರಿಗಳು ನಿಮ್ಮ ಜೊತೆ ನಮ್ಮೆಲ್ಲ ಜಿಲ್ಲೆಯ ಶಾಸಕರು ಇದ್ದೇವೆ ಅನ್ನುವಂಥದ್ದನ್ನ ಈಗ ಇಬ್ರು ಒಂದು ಸಪರೇಟ್ ಮೀಟಿಂಗ್ ಮಾಡ್ತೀವಿ. ಇಂಪಾರ್ಟೆಂಟ್ ಪ್ರಕಟಣೆ ಒನ್ಸ್ ಅಗೇನ್ ಇಂಪಾರ್ಟೆಂಟ್. CC ಪಾಟೀಲ್ ಅವರೇ, ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಲ್ಲ, ಬಹು ಮುಖ್ಯ ವಿಚಾರ ಇದೆ. ಈಗ ಮಾನ್ಯ ಮುಖ್ಯಮಂತ್ರಿ ಬರಬೇಕಿತ್ತು ಉತ್ತರ ಕೊಡ್ಲಿಕ್ಕೆ. ಮುಖ್ಯಮಂತ್ರಿಗಳ ಪರವಾಗಿ ನಮ್ಮ ಕೃಷ್ಣ ಬೈರೇಗೌಡರು ಮಿನಿಸ್ ಕೊಡ್ತಾರೆ. ಅವ್ರು ಈಗಲೇ ನಾಳೆ ಒಂದು ಇಂಪಾರ್ಟೆಂಟ್ ಈಗ ಮೀಟಿಂಗ್ ಇದ್ದ ಕಾರಣ ಈಗ ಪ್ರಶ್ನೆ ಸಂಖ್ಯೆ 8 ಮತ್ತೆ ಬರ್ತೇನೆ.